ತುಂಬಾ ಜನ ನೀವು ಡಿಪ್ರೆಷನ್ ಇಂದ ಹೇಗ್ ಹೊರಗೆ ಬಂದ್ರಿ ಅಂತ ಕೇಳ್ತಾ ಇದ್ರಿ. ಈ ಡಿಪ್ರೆಷನ್ ಅನ್ನೋದು ಗೊತ್ತಾಗೋಷ್ಟೊತ್ತಿಗೆ ನಂಗೆ 2 ವರ್ಷ ಆಗೋಗ್ಬಿಟ್ಟಿತ್ತು. ಇದು ನನ್ಗೆ ಎಷ್ಟು ಮಟ್ಟಿಗೆ ಅಫೆಕ್ಟೆಡ್ ಮಾಡ್ತಿತ್ತು ಅಂದ್ರೆ, ಇದು ಎಮೋಷನಲಿ ಅಲ್ದಲೆ ಫಿಸಿಕಲಿ ಕೂಡ ತುಂಬಾನೇ ಅಫೆಕ್ಟೆಡ್ ಮಾಡುತ್ತೆ. ಇದರಲ್ಲಿ ಕೆಲವೊಬ್ರು ವೇಟ್ ಗೇನ್ ಆಗ್ತಾರೆ, ಕೆಲವೊಬ್ರು ವೇಟ್ ಲಾಸ್ ಆಗ್ತಾರೆ. ನನ್ಗೆ ತುಂಬಾನೇ ಫ್ರಸ್ಟ್ರೇಷನ್ ಆದಾಗ ನಾನು ತುಂಬಾನೇ ಓವರ್ ಈಟಿಂಗ್ ಮಾಡ್ತಾ ಇದ್ದೆ. ನನಗೆ ಇದರಲ್ಲಿ ಹಂಗರ್ ಕ್ಯೂಸ್ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಯಾವಾಗ ಹಸುವಾಗುತ್ತೆ, ಯಾವಾಗ ಹಸುವಾಗಲ್ಲ ಅನ್ನೋದೇ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ತುಂಬಾನೇ ಕಮ್ಮಿ ಆಗಿತ್ತು. ಏನೇ ಮಾಡಕ್ ಹೋದ್ರು ನನ್ ಕೈಲಾಗಲ್ಲ, ನಾನ್ ಯೂಸ್ಲೆಸ್, ಈ ರೀತಿ ಫೀಲ್ ಆಗ್ತಾ ಇತ್ತು. ಅದ್ರ ಜೊತೆಗೆ ತುಂಬಾ ಜನರ ಜೊತೆ ಕುತ್ಕೊಂಡಿದ್ರು ಕೂಡ ಒಂಟಿ ಅನ್ನುವಂತ ಫೀಲ್ ಆಗ್ತಾ ಇತ್ತು. ನನ್ ಮಿರರ್ ಅಲ್ಲಿ ನೋಡ್ಕೊಂಡಾಗ ನನ್ನನ್ನ ನಾನು ಗುರ್ತಿಸ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಯಾರ ಜೊತೆ ಮಾತಾಡ್ಬೇಕು ಅಂತಾನೆ ಅನಿಸ್ತಿರ್ಲಿಲ್ಲ. ಏನಾದ್ರೂ ಮಾತಾಡ್ತಿದ್ರೆ ತುಂಬಾನೇ ಇರಿಟೇಬಲ್ ಆಗ್ತಾ ಇದ್ದೆ. ಸೊ ಇದರಿಂದೆಲ್ಲ ಹೇಗೆ ನಾನು ಆಚೆ ಬಂದೆ ಅಂತ ಮುಂದಿನ ವ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಿ.